ನಮಸ್ಕಾರ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದಲ್ಲಿ ನಡೆದ ಸರ್ ಸೈಯದ್ ಅಹಮದ್ ಖಾನ್ ಅವರ ಜನ್ಮದಿನದ ಸ್ಮರಣಾರ್ಥ ಸಮಾರಂಭದಲ್ಲಿ ಬೀದರ್ನ ಶಾಹೀನ್ ಸಮೂಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಖದೀರ್ ಅವರಿಗೆ 2025ನೇ ಸಾಲಿನ ಸರ್ ಸೈಯದ್ ನ್ಯಾಷನಲ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ನೀಡಿದ ಅಪಾರ ಕೊಡುಗೆ ಅವರ ಮತ್ತು ಅಂಚಿನ ಸಮುದಾಯಗಳ ಸಬಲೀಕರಣದ ಪ್ರಯತ್ನಗಳನ್ನು ಪರಿಗಣಿಸಿ ಅವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. इस अवार्ड के साथ ख़वातीनो हज़रात अलीगढ़ मुस्लिम यूनिवर्सिटी की जानिब से शाहीन ग्रुप को पेश किया जा रहा है 1 लाख रुपए नकद का चेक. ವೇಗವಾಗಿ ಬಂದ ಕಾರೊಂದು ಪಲ್ಟಿಯಾಗಿ 1 ವರ್ಷದ ಮಗು ಮೃತಪಟ್ಟ ಘಟನೆ ಭಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿ ಗ್ರಾಮದ ಕಾರಂಜ ಜಲಾಶಯದ ಹತ್ತಿರ ನಡೆದಿದೆ. ಗುಲ್ಬರ್ಗಾ ಜಿಲ್ಲೆಯ ಆಳಂದ ತಾಲೂಕಿನ ನಿವಾಸಿ ಶಹರ್ಷಿಣಿ ಎಂಬ ಮಗು ಮೃತಪಟ್ಟಿದೆ. ಆಳಂದ ತಾಲೂಕಿನ ನಿವಾಸಿ ಶಿವಕುಮಾರ್ ಎನ್ನುವವರು ತನ್ನ ಕುಟುಂಬ ಸಹಿತ ಆಳಂದದಿಂದ ಬೀದರ್ ಆಸ್ಪತ್ರೆಗೆ ಎಂದು ಕಾರಿನಲ್ಲಿ ಬರುತ್ತಿದ್ದ ವೇಳೆ ಕಾರು ಪಲ್ಟಿಯಾಗಿದ್ದು ಮಗು ಮೃತಪಟ್ಟಿದೆ. ಇನ್ನುಳಿದಂಥ ಕುಟುಂಬಸ್ಥರಾದ ಶಿವಕುಮಾರ್, ಪತ್ನಿ ಸ್ವಪ್ನ ಹಾಗೂ ಇನ್ನೊಂದು ಮಗುವಿಗೆ ಗಾಯಗಳಾಗಿದ್ದು ಬೀದರ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಂತ ದನ್ನೂರು ಪೊಲೀಸ್ ಠಾಣೆಯಲ್ಲಿ ಈ ಒಂದು ಘಟನೆ ಕೂಡ ಜರುಗಿರುವಂಥದ್ದು. ಏನು ಗೊತ್ತಿಲ್ಲ. ಔರಾದ್ ಮತಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹಾಗೂ ಬೀದರ್ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷ ಶಿವರಾಜ್ ಅಲ್ಮಜೆ ಅವರ ನೇತೃತ್ವದಲ್ಲಿ ಬೆಳೆ ಪರಿಹಾರದ ವಿಳಂಬವನ್ನ ಖಂಡಿಸಿ ಔರಾದ್ ಪಟ್ಟಣದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಕೊಳೆತು ಹೋಗಿರುವ ಸೋಯಾ ತೊಗರಿ ಬೆಳೆಯ ಹೊರೆಯನ್ನ ತಲೆಯ ಮೇಲೆ ಹೊತ್ತುಕೊಂಡು ಪ್ರತಿಭಟನಾ ಮೆರವಣಿಗೆ ಉದ್ದಕ್ಕೂ ಎತ್ತಿನ ಬಂಡಿಯಲ್ಲಿ ಸಾಗಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದ ಕೃಷಿ ಸಚಿವರು ಕಾಣೆಯಾಗಿದ್ದಾರೆ ಅಂತ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಭಾವಚಿತ್ರವನ್ನು ಹಿಡಿದು ಪರಿಹಾರ ಕೊಡಿ ಸ್ವಾಮಿ ಅಂತ ಎಪಿಎಂಸಿ ಕ್ರಾಸ್ನಿಂದ ಬಸವೇಶ್ವರ ವೃತ್ತದವರೆಗೆ ನೂರಾರು ರೈತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಬಸವ ತತ್ವ ಹಾಗೂ ಲಿಂಗಾಯತ್ ಮಠಾಧೀಶರ ವಿರುದ್ಧ ತುಚ್ಛ ಹಾಗೂ ಅಶ್ಲೀಲ ಹೇಳಿಕೆ ನೀಡಿರುವಂತಹ ಕನೇಹರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಹೇಳಿಕೆಯನ್ನು ಖಂಡಿಸಿ ಬಸವ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಕನೇಹರಿ ಶ್ರೀಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಯಿತು. ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಕನೇಹರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ವಿರುದ್ಧ ಧಿಕ್ಕಾರವನ್ನು ಕೂಗಿ ಕಾಡಸಿದ್ದೇಶ್ವರ ಸ್ವಾಮೀಜಿಯನ್ನ ಕರ್ನಾಟಕ ಪ್ರವೇಶ ನಿರ್ಬಂಧಿಸಬೇಕು ಹಾಗೂ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನ ನಮ್ಮ ಭಾಷಣಗಳದ ಬೈಯೋದು ಇವ್ರು ಕೇಳೇ ಇಲ್ಲ. ಏನಪ್ಪ ಮಿಠಾರಿಯವ್ರಿಗೆ ಗೊತ್ತದ ಒಂದು ಚುನಾವಣೆದ ಜಗಳ ಆಗಿತ್ತು. ನಮ್ಮ ಮಂದಿಗೆ ಹೇಳ್ದೆವು ಬಟ್ ಆ ಬಡ್ಗಿ ಸಾಕೀಗ ಥೋಡೆ ಬೈಗಳು ಮಾಡಿದೆವು. ಆ ಎದುರಿನ ಪಾರ್ಟಿಯವ್ರು ಬಂದು ಹೇಳಿದ್ರೆ ನಿಮ್ಮ ಕಾಲು ಬೀಳ್ತೀರಿ ಜರ ಇಟ್ಟು ಸಾಕ್ಬಿಡ್ತೀರಿ. ಆ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಕೇಳಲಾರ್ದಂಥ ಭಾಷೆಗಳು, ನಿಮ್ ಕೇಳಲಾರ್ದಂಥ ಬೈಗಳು. ಯಾಕಂದ್ರೆ ಇದ್ಕೊಂಡು ಒಂದು ಕಡೆ ಮಹಾರಾಷ್ಟ್ರ ಬಾರ್ಡರ್ ಅದ, ಮತ್ತೊಂದು ಕಡೆ ತೆಲಂಗಾಣ ಅದ, ನಮ್ಮ ಕನ್ನಡನ ನಡುವರು ನೂಕ್ ಹೋಗ್ಯಾವ. ಅಂಥ ಭಾಷೆದ ಬೈದೆವು ಅಂದ್ರೆ ನಿಮಗೆ ಮತ್ತ ತಿರುಗಿಸ ಸ್ವಾಮಿ ಅಂತ ಅನ್ಕೊಂಡಿದೆಯಲ್ಲ ಮೈ ಮೇಲಿನ ಕಾವಿ ತೆಗೆದು ಹಾಡಬೇಕಾಗಿತ್ತು. ಯಾಕಂದ್ರೆ ಬೆತ್ತಲೆ ಮಾಡ್ಬೇಕಾಯ್ತದೆ ಇಂಥವ್ರಿಗೆ. ಯಾವ ಕಲ್ಯಾಣದಲ್ಲಿ ನಮ್ಮ ಶರಣರಿಗೆ ಎಳೆ ಹೊಟ್ಟಿ ಶಿಕ್ಷೆ ಕೊಟ್ಟಿರೋ
ಭಾಲ್ಕಿಯಿಂದ ಬಾಡ್ಸಾಂಗಿ ಕಡೆಗೆ ತೆರಳುವ ಬಸ್ನಲ್ಲಿ ರೈತರೊಬ್ಬರು ಪ್ರಯಾಣಿಸುವ ಸಂದರ್ಭದಲ್ಲಿ ನೆನಪು ಹೋಗಿ ಸುಮಾರು 1,60,000 ರೂಪಾಯಿ ನಗದು ಹಣವಿರುವಂತಹ ಬ್ಯಾಗ್ ಬಸ್ಸಿನಲ್ಲೇ ಬಿಟ್ಟು ಹೋಗಿದ ಘಟನೆ ನಡೆದಿದೆ. ಬಸ್ ಚಾಲಕ ಹನೀಫ್ ಹಾಗೂ ನಿರ್ವಾಹಕ ಸಿದ್ದಾರಾಮ್ ಶೆಟ್ಕರ್ ಅವರು ಬ್ಯಾಗ್ ಅನ್ನ ಕಂಡು ಸುರಕ್ಷಿತವಾಗಿ ಕಾಯ್ದು ಬಳಿಕ ಆ ಪ್ರಯಾಣಿಕರಿಗೆ ಹಿಂದಿರುಗಿಸಿ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ. ಸಿಬ್ಬಂದಿಯ ಈ ಪ್ರಾಮಾಣಿಕ ನಡೆಗೆ ಪ್ರಯಾಣಿಕರು ಧನ್ಯವಾದಗಳನ್ನು ತಿಳಿಸಿದ್ದು, ಸ್ಥಳೀಯರು ಹಾಗೂ ಬಸ್ ಘಟಕ ವ್ಯವಸ್ಥಾಪಕ ಭದ್ರಪ್ಪ ಹುಡುಗೆ ಹಾಗೂ ನಿಲ್ದಾಣದ ಸಿಬ್ಬಂದಿ ಇವರ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯನ್ನು ಶ್ಲಾಘಿಸಿದ್ದಾರೆ. ನಮಸ್ಕಾರ ಸರ್. ಬಾಲ್ಕಿಯಿಂದ ಬಾಡ್ಸಂಗಿ ಹೋಗೋ ಟೈಮಿಗೆ ರೂಟ್ ನಂಬರ್ 12-13 ಬೆಳಗ್ಗೆ ಫಸ್ಟ್ ಟ್ರಿಪ್ಪಿಗೆ ಹೋದ ಟೈಮಿಗೆ ಅವರು ಒಂದು ಪ್ರಯಾಣಿಕರು ಒಂದು ಬ್ಯಾಗ್ ಬಿಟ್ಟು ಹೋಗಿದ್ರು ಸರ್. ಅವರು 1,60,000 ರೂಪಾಯಿ ದುಡ್ಡಿದ್ದು. ಆ ದುಡ್ಡು ಅವನಿಗೆ ವಾಪಸ್ ಮಾಡಿದ್ದೀವಿ ಸರ್. ಆಮೇಲೆ ನಾವು ಬಾಡ್ಸಂಗಿ ಹೋದಾಗ ಪ್ಯಾಸೆಂಜರ್ ಬಂದನು, ಆ ದುಡ್ಡು ಅವನಿಗೆ ವಾಪಸ್ ಕೊಟ್ಬಿಟ್ಟಿದ್ದೀವಿ ಸರ್. ಘಟಕದಾಗ ತಂದು ಕೊಡಬೇಕಾಗಿತ್ತು. ಆ ಘಟಕದಲ್ಲೇ ಏನೋ ತುರ್ತು ಇದ್ರಾಗಿದ್ದನು ಸರ್. ಅವ್ನ ಸಲಕ್ಕೆ ಅವನಿಗೆ ಟೈಮ್ ಇದ್ದಿಲ್ಲ. ಬ್ಯಾಗ್ ಕೊಟ್ಟು ಫೋಟೋ ತೊಗೊಂಡಿದ್ದೀವಿ ಸರ್. ಆಮೇಲೆ ತಮ್ಗೇಳ ಜನನೂ ಅಲ್ಲೇ ಇದ್ದಾರೆ ನಮ್ಮ ಹತ್ರನೇ ಹೇಳಿ ನಾವು ಮುಗಿಸ್ತೀವಿ ಸರ್. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಬೆಳೆ ಪರಿಹಾರದ ವಿಳಂಬವನ್ನು ಖಂಡಿಸಿ ಔರಾದ್ ಪಟ್ಟಣದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಶಾಸಕ ಪ್ರಭು ಚವ್ಹಾಣ್ ರೈತರ ಪರವಾಗಿ ಜಿಲ್ಲೆಯಲ್ಲಿ ಹೋರಾಟ ಮಾಡುತ್ತಿದ್ದೇವೆ, ರೈತರ ಖಾತೆಗೆ ದೀಪಾವಳಿ ಒಳಗಡೆ ಬೆಳೆ ಪರಿಹಾರ ಹಣ ಹಾಕುತ್ತೇವೆ ಅಂತ ಹೇಳಿದರು. ಆದರೆ ಇನ್ನೂವರೆಗೆ ಕೂಡ ಯಾರೊಬ್ಬ ರೈತರ ಖಾತೆಗೆ ಹಣ ಜಮಾ ಆಗಿಲ್ಲ. ಬೀದರ್ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ರೈತರ ಸಮಸ್ಯೆಯ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಾಗಿದೆ. ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ಮೂಲಕ ಬೆಳೆ ಸರ್ವೆ ಮಾಡಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ಬೆಳೆ ಸರ್ವೆ ಮಾಡಿದರೆ ಉದ್ದು, ಹೆಸರು, ಸೋಯಾಬೀನ್ ಬೆಳೆ ಕಾಣಿಸುತ್ತದಾ ಅಂತ ಮುಖ್ಯಮಂತ್ರಿಗಳಿಗೆ ಪ್ರಭು ಚವ್ಹಾಣ್ ಪ್ರಶ್ನೆಯನ್ನ ಮಾಡಿದ್ದಾರೆ. ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಪ್ರದೇಶ ಅಧ್ಯಕ್ಷ ವಿಜೇಂದ್ರ ಆದೇಶ ಮೇರೆಗೆ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಕಡೆ ರೈತರ ಅನ್ಯಾಯ ವಿರೋಧ, ಸರ್ಕಾರ ವಿರೋಧ ನಮ್ಮ ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಸೋಮನಾಥ್ ಪಾಟೀಲ್ ಜಿ ಅವರ ಉಪಸ್ಥಿತಿದ್ದಾರೆ. ಅವರು ನಿನ್ನೆ ಬಸವ ಕಲ್ಯಾಣದಲ್ಲಿ ಅದ್ದೂರಿ ಹೋರಾಟ ರೈತರು ಮಾಡಿ ಬಂದಿದ್ದಾರೆ. ಇವತ್ತು ಔರಾದ್ನಲ್ಲಿ ಹೋರಾಟ ಇದೆ. ನಾವು ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ, ಇನ್ಚಾರ್ಜ್ ಮಿನಿಸ್ಟರ್ಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ವಿನಂತಿ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿ ಅವರೇ, ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಜಿ ಅವರೇ, ತಾವು ಹೇಳಿದಿರಿ ದೀಪಾವಳಿ ಮುಂಚೆ ರೈತರ ಅಕೌಂಟ್ಗೆ ಹಣ ಜಮಾ ಮಾಡ್ತೀನಿ. ಆದರೆ ಈ ತನಕ ನಯಾ ಪೈಸಾ ಬಂದಿಲ್ಲ, ನಯಾ ಹಣ ಬಂದಿಲ್ಲ. ಅದಕ್ಕಾಗಿ ನಾವು ಈ ವರ್ಷ ಧಾರಾಕಾರ ಮಳೆ ಬಂದಿದೆ, ಅಹಂಕಾರ ಮಳೆ ಬಂದಿದೆ. 30 ವರ್ಷ ರೆಕಾರ್ಡ್ ಬ್ರೇಕ್ ಆಗಿದೆ. ನಮ್ಮ ರೈತರ ಒಂದು ಹೆಸರು, ಸೋಯಾ, ಉರ್ದು, ಜವಾಲ, ತೊಗರಿ, ಕಬ್ಬು ಎಲ್ಲ ನೀರು ಪಾಲಾಗಿದೆ. ಭಾಲ್ಕಿ ತಾಲೂಕಿನ ಗಣೇಶ್ಪುರ್ ವಾಡಿ ಗ್ರಾಮದಲ್ಲಿ ಹೊಲದಲ್ಲಿ ಸೋಯಾ ಕಟಾವು ಮಾಡಿ ಇಟ್ಟ ಬಣವಿಗೆ ಬೆಂಕಿ ಹಚ್ಚಿದ್ರಿಂದ ಸೋಯಾ ಬಣವಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಗಣೇಶ್ಪುರ್ ವಾಡಿ ಗ್ರಾಮದ ರೈತ ರಾಜೇಂದರ್ ಶಂಕರ್ರಾವ್ ಮುರ್ಮಕರ್ ಅವರಿಗೆ ಸೇರಿದ ಸರ್ವೆ ನಂಬರ್ 238/5 4 ಎಕರೆ 34 ಗುಂಟೆ ಭೂಮಿಯಲ್ಲಿ ಬೆಳೆದ ಸೋಯಾ ರಾಶಿ ಮಾಡಲು ಕಟಾವು ಮಾಡಿ ಇಟ್ಟಂತ ಬಣವಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಕಿಡಿಗೇಡಿಗಳು. ಅಕ್ಟೋಬರ್ 15 ರಾತ್ರಿ ಯಾರೋ ಕಿಡಿಗೇಡಿಗಳು ಸೋಯಾ ಬಣವಿಗೆ ಬೆಂಕಿ ಹಚ್ಚಿದ್ರಿಂದ ಅಂದಾಜು 3.5 ಲಕ್ಷ ರೂಪಾಯಿಯ ಬೆಳೆ ಹಾನಿಯಾಗಿದೆ. ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ಠಾಣೆಯವರು ಬೆಂಕಿ ಆರಿಸಲು ಪ್ರಯತ್ನವನ್ನು ಪಟ್ಟರು. ಸೋಯಾ ಬಣವಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ 50 ವರ್ಷ ತುಂಬಿದ ಪ್ರಯುಕ್ತ ಇಂದು ಬೀದರ್ ನಗರದಲ್ಲಿ ಜರುಗುತ್ತಿರುವ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಜಿಲ್ಲೆಗೆ ಆಗಮಿಸಿದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ರಾಜ್ಯಾಧ್ಯಕ್ಷರು ಹಾಗೂ ಮನವಳ್ಳಿ ಕ್ಷೇತ್ರದ ಶಾಸಕರಾದ PM ನರೇಂದ್ರ ಸ್ವಾಮಿ ಅವರನ್ನ ಇಂದು ಹುಮ್ನಾಬಾದ್ ಪಟ್ಟಣದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಸನ್ಮಾನಿಸಿ ಸ್ವಾಗತಿಸಿದರು. ಬಳಿಕ ಹುಮ್ನಾಬಾದ್ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಬದಿಯ ಕೈಗಾರಿಕಾ ಪ್ರದೇಶದಲ್ಲಿ ನಡೆಸುತ್ತಿರುವಂತಹ ರಾಸಾಯನಿಕ ಕಾರ್ಖಾನೆಗಳ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ವಸ್ತುಸ್ಥಿತಿಯ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಮುಂಬೈನ ಇಡಿ ಇಲಾಖೆಯಿಂದ ಕರೆ ಮಾಡಿದ್ದೇವೆ ಅಂತ ಹೇಳಿ ವಾಟ್ಸಪ್ ಮೂಲಕ ಕರೆ ಮಾಡಿ 12 ಲಕ್ಷ ರೂಪಾಯಿ ವಂಚನೆ ಮಾಡಲಾಗಿದೆ ಅಂತ ನಿವೃತ್ತ ಕೇಂದ್ರ ಸರ್ಕಾರಿ ನೌಕರರೊಬ್ಬರು ಆರೋಪಿಸಿದ್ದು, ಈ ಕುರಿತು ಗುರುವಾರ ಪ್ರಕರಣ ದಾಖಲಾಗಿದೆ. ನಗರದ ಆನಂದ್ ನಗರದ ನಿವಾಸಿ ಹಾಗೂ ನಿವೃತ್ತ ಕೇಂದ್ರ ಸರ್ಕಾರಿ ನೌಕರ ಬಳಿರಾಮ್ ಕಾಂಬ್ಳೆ ವಂಚನೆಗೆ ಒಳಗಾದವರಾಗಿದ್ದಾರೆ. ಇಡಿ ಇಲಾಖೆಯಿಂದ ಕರೆ ಮಾಡುತ್ತಿದ್ದೇವೆ ಅಂತ ಹೇಳಿ ನಿಮ್ಮ ಹೆಸರಿನಲ್ಲಿ ಖಾತೆ ಇದ್ದು 4,70 ಲಕ್ಷ ರೂಪಾಯಿ ವ್ಯವಹಾರ ಆಗಿದೆ. ಈ ಹಣವು ಮನಿ ಲ್ಯಾಂಡ್ರಿಂಗ್ ಸಂಬಂಧಿಸಿದ್ದಾಗಿದೆ. ಖಾತೆ ಪರಿಶೀಲನೆಗೋಸ್ಕರ ಹಣ ನೀಡಬೇಕು ಎಂದಾಗ ನಾನು ಅವರ ಖಾತೆಗೆ 12 ಲಕ್ಷ ರೂಪಾಯಿ ಕಳಿಸಿದ್ದೇನೆ. ನಂತರ ನನಗೆ ಮೋಸ ಮಾಡಲಾಗಿದೆ ಅಂತ ಸಂಶಯ ಬಂದಿದೆ ಅಂತ ಅವರು ದೂರಿನಲ್ಲಿ ತಿಳಿಸಿದ್ದಾರೆ.
ನಾರಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅ ವರ್ಗದ ಕಬ್ಬು ಬೆಳೆಗಾರರ ಮತಕ್ಷೇತ್ರದ ಮತದಾನ ಅಕ್ಟೋಬರ್ 23 ಬೆಳಗ್ಗೆ 9 ರಿಂದ ಸಾಯಂಕಾಲ 4 ಗಂಟೆವರೆಗೆ ಇಮಾಮಪುರ ನಾರಜ ಸಹಕಾರ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನಡೆಯಲಿದೆ ಅಂತ ಇಮಾಮಪುರ ನಾರಜ ಸಹಕಾರ ಸಕ್ಕರೆ ಕಾರ್ಖಾನೆ ಹಾಗೂ ಬೀದರ್ನ ಸಹಾಯಕ ಆಯುಕ್ತರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಮಾಮಪುರ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ನಿಯಮಿತ ಇದರ ಆಡಳಿತ ಮಂಡಳಿ ನಿರ್ದೇಶಕರ ಸಾಮಾನ್ಯ ಚುನಾವಣೆಯು ಸೆಪ್ಟೆಂಬರ್ 10ರಂದು ಹೊರಡಿಸಿದ ಅಧಿಸೂಚನೆಯನ್ನು ಪ್ರಶ್ನಿಸಿ ಕಲಬುರಗಿಯ ಉಚ್ಚ ನ್ಯಾಯಾಲಯ ಪೀಠದಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಲಾಯಿತು. ಅದರಂತೆ ನ್ಯಾಯಾಲಯವು ಸೆಪ್ಟೆಂಬರ್ 27ರಂದು ನಿಗದಿಪಡಿಸಿದ ಕಾರ್ಖಾನೆಯ ಚುನಾವಣಾ ಪ್ರಕ್ರಿಯೆಯನ್ನು ತಡೆಯಾಜ್ಞೆ ನೀಡಿತು. ಇವಾಗ ಪ್ರಕರಣದಲ್ಲಿ ಉಚ್ಚ ನ್ಯಾಯಾಲಯವು ನೀಡಿರುವ ತಡೆಯಾಜ್ಞೆಯನ್ನು ತೆರವುಗೊಳಿಸಲಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.